ಕಷ್ಟ ಸರ್, ತುಂಬ ಕಷ್ಟ ಇದೆ. ಏನಾಯಿತು ಮೇಡಮ್? ಯಾಕೆ ಇಷ್ಟೊಂದು ಬಡಬಡಾಯಿಸ್ತಾ ಇದ್ದೀರಲ್ಲ? ಈ ಕೇಸಲ್ಲಿ ತುಂಬ ಕಾಂಪ್ಲಿಕೇಶನ್ ಇದೆ ಸರ್, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಅಲ್ವೇನ್ರಿ ನಮ್ಮನ್ನು ನಿಮ್ಮನ್ನು ಬಿಟ್ಟಿರೋದು? ನಾವು ಸಾಲ್ವ್ ಮಾಡಬೇಕು. ಅದು ಗೊತ್ತು ಸರ್, ಆದರೂ ಮತ್ತೇನ್ರಿ? ನೋಡಿ ಸರ್, ನಮ್ಮ ಸರ್ವೀಸಲ್ಲಿ ತುಂಬ ಕೇಸ್ ಸಾಲ್ವ್ ಮಾಡಿದ್ದೀವಿ, ಆದರೆ ಎಲ್ಲಾದರೂ ಈ ಥರ ವಾತಾವರಣ ಇತ್ತಾ? ಸಹಜವಾಗಿ ನಾವು ನೋಡಿರೋ ಕೇಸಲ್ಲಿ ನಮ್ಗೆ ಯಾರ ಮೇಲೆ ಅನುಮಾನ ಬರುತ್ತೋ ಅವನೇ 90% ಕಳ್ಳ ಆಗಿರ್ತಾನೆ. ಆಮೇಲೆ ಅವನು ಕಳ್ಳ ಅಂತ ನಮ್ಗೆ ಆಗಾಗ ಪ್ರೂಫ್ ಇಲ್ದೇನೆ ಲಾಜಿಕಲ್ ಆಗಿ ಪ್ರೂವ್ ಮಾಡ್ತಾ ಇರ್ತಾನೆ, ಹೌದಾ? ಹೌದು. ಆದರೆ ಈ ಮನೇಲಿ ಬೇರೆ ಥರನೇ ಆಗ್ತಿದೆ ಸರ್. ನೀವೇನು ಅಬ್ಸರ್ವ್ ಮಾಡಿದ್ರಿ ಹೇಳಿ, ವರ್ಕೌಟ್ ಮಾಡೋಣ. ಹೇಳ್ತೀನಿ ಸರ್. ಈ ಮನೇಲಿ ನನಗೆ ಸುಮಾರು ಜನದ ಮೇಲೆ ಅನುಮಾನ ಬರ್ತಾ ಇದೆ. ಆ ಮಹೇಂದ್ರ ಫಸ್ಟು, ಆಮೇಲೆ ಆ ದುಷ್ಯಂತ, ಆಮೇಲೆ ಆ ಚಂದ್ರಕಲಾ, ಅಂಜಲಿ, ಹೀಗೆ ಎಲ್ಲರ ಮೇಲೆ ಅನುಮಾನ ಬರ್ತಾ ಇದೆ. ನಮ್ಗೆ ಅನುಮಾನ ಬಂದಿರೋನೆಲ್ಲ ನಿಧಾನಕ್ಕೆ ಫಾಲೋ ಮಾಡೋಣ, ಅಥವಾ ಅವರಿಂದನೇ ಹೇಗಾದ್ರೂ ಮಾಡಿ ಬಾಯ್ ಬಿಡಿಸೋಣ. ಏನಂತೀರಿ ಸರ್? ಹೀಗೆ ಮಾಡ್ಬೋದು. ಅವ್ರನ್ನ ಕರೆಸಿ ಕೇಳೋದಕ್ಕಿಂತ ಫಾಲೋ ಮಾಡೋದೇ ಬೆಸ್ಟು. ಅವ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಆವಾಗ ಗೊತ್ತಾಗುತ್ತೆ. ಇಲ್ಲ ಬಿಡಿ, ಅದು ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಏನಾಯ್ತು ಸರ್ ಸಡನ್ ಆಗಿ? ಇಲ್ಲಿ ನನಗೊಂದು ಕನ್ಫ್ಯೂಷನ್ ಶುರುವಾಗಿದೆ. ಏನು ಸರ್ ಅದು? ಯೂಶ್ವಲಿ ಕಳ್ಳರಲ್ಲಿ ಒಗ್ಗಟ್ಟಿರೋದಿಲ್ಲ. ಒಂದು ಜಾಗಕ್ಕೆ ಕನ್ನ ಹಾಕಿದಾಗ ಜಾಸ್ತಿ ಜನ ಕಳ್ಳರಿರೋದಿಲ್ಲ. ಹೆಚ್ಚಂದರೆ ಒಬ್ಬರು ಇಬ್ಬರು ಅಥವಾ 3 ಜನ ಕಳ್ಳರಿರ್ತಾರೆ. ಯಾಕೆ ಹೇಳಿ? ಅವ್ರ ಕದ್ದು ಬಂಗಾರ ಹಣ ಎಲ್ಲ ಇರುತ್ತಲ್ಲ, ಅದನ್ನು ಕೊನೆಯಲ್ಲಿ ಹಂಚ್ಕೊಳ್ಳೋವಾಗ ಅವರಲ್ಲೇ ಜಗಳ ಬಂದು ಅವ್ರ ಹಣೆ ಬರಹನೇ ಹೊರಗೆ ಬರೋದು. ಅದಕ್ಕೆ ಅರ್ಥ ಆಗಲಿಲ್ಲ ಸರ್. ಅರ್ಥ ಆಗಲಿಲ್ವಾ? ಈ ಕೇಸಿನ ಕಾಂಟೆಕ್ಸ್ನಲ್ಲಿ ಹೇಳ್ತೀನಿ ಕೇಳಿ. ಇಲ್ಲಿ ಯಾರು ಏನೇ ಮಸಲತ್ ಮಾಡ್ತಿದ್ರು, ಇಲ್ಲಿನ ಕೋಟಿಗಟ್ಟಲೆ ಆಸ್ತಿಗೋಸ್ಕರ ಅನ್ನೋದಂತೂ ಕನ್ಫರ್ಮ್. ಹೌದು ಸರ್, ಕನ್ಫರ್ಮ್. ಆದರೆ ಇಲ್ಲಿ ಈ ಆಸ್ತಿ ಮೇಲೆ ಜಾಸ್ತಿ ಜನ ವಂಚಾಗ್ತಾ ಇದ್ರೆ ಇಷ್ಟೊತ್ತಾಗಲೇ ಅವರಲ್ಲಿ ಜಗಳ ಬರಬೇಕಾಗಿತ್ತು. ಆದರೆ ಇಲ್ಲಿ ಒಬ್ರಿಗೊಬ್ರು ತುಂಬ ಚೆನ್ನಾಗೇ ಇದ್ದಾರೆ. ನಾವು ಮಹೇಂದ್ರನ ಮೇಲೆ ಅನುಮಾನ ಪಟ್ಟರೆ ದುಷ್ಯಂತನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ದುಷ್ಯಂತನ ಮೇಲೆ ಅನುಮಾನ ಪಟ್ಟರೆ ಚಂದ್ರಕಲಾ ಮೇಲೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಆದರೆ ನಮಗಿಲ್ಲಿ ಯಾರು ಟಾರ್ಗೆಟ್ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಸರ್, ನೀವು ಹೇಳಿದ್ರಲ್ಲೇ ಉತ್ತರ ಇದೆ ಸರ್. ಏನು? ಕಳ್ಳರಿಗೆ ಜಗಳ ಬರೋದು ಯಾವಾಗ ಹೇಳಿ? ಕೈಗೆ ಕಳ್ಮಾಲ್ ಸಿಕ್ಕಿ ಅದು ಹಂಚ್ಕೊಳ್ಳೋ ಟೈಮಲ್ಲಿ ತಾನೇ. ನನಗೀಗ ಗೊತ್ತಾಯ್ತು ನೀವು ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ. ಈಗ ಅರ್ಥ ಆಯ್ತಾ ಸರ್? ಈ ಕೇಸಲ್ಲಿ ಯಾವ ಕಳ್ಳನಿಗೂ ಇನ್ನೂ ಆಸ್ತಿನೇ ಸಿಕ್ಕಿಲ್ಲ. ಆ ಆಸ್ತಿಗೋಸ್ಕರ ಎಲ್ಲರೂ ಟೀಮ್ ವರ್ಕ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಮಾಡಬೇಕಾದಿಷ್ಟೇ, ನಮಗೆ ಯಾರ್ಯಾರ ಮೇಲೆ ಅನುಮಾನ ಬರುತ್ತೋ ಅವ್ರ ಮೇಲೆಲ್ಲ ಒಂದು ಕಣ್ಣಿಟ್ಟಿರಬೇಕು. ಹೌದು ಸರ್. ಸಿಗುತ್ತೆ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಶೀಘ್ರದಲ್ಲೇ ಉತ್ತರ ಸಿಗುತ್ತೆ. ಬಂದ ಕೆಲಸನ ಬೇಗ ಮುಗಿಸ್ಬೇಕು. ಎಸ್ ಸರ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ರು.
ಸೇವಂತಿ ಅಕ್ಕನ ನ್ಯಾಯ ಸಿಗೋವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನ್ಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್